ರಾಜ್ಯ ಕಾಂಗ್ರೆಸ್ನ ಅಧಿಕಾರದ ಹಗ್ಗ ಜಗ್ಗಾಟ ಸ್ಟಿಲ್ ರನ್ನಿಂಗ್. ಯಾವಾಗ ಇದು ಬಗೆಹರಿಯುತ್ತೆ ಅನ್ನೋದಕ್ಕೆ ಉತ್ತರ ಸಿಕ್ಕಿಲ್ಲ. ಗೊಂದಲ ಬಗೆಹರಿಸಿ ಅಂತ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಈ ಮಧ್ಯೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಿರುವುಗಳನ್ನ ಕಾಂಗ್ರೆಸ್ನ ಹಗ್ಗ ಜಗ್ಗಾಟ ಪಡ್ಕೊಳ್ತಾ ಇದೆ. ದೆಹಲಿಗೆ ಹೋಗಿದ್ದಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಡುತ್ತಾರೆ. 76ನೇ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಅವರು ಮತ್ತೆ ಬೆಂಗಳೂರಿನ ವಿಮಾನ ಹತ್ತುತ್ತಾರೆ. ಬೆಂಗಳೂರಿಗೆ ಖರ್ಗೆ ಸೋಮವಾರ ಬೆಂಗಳೂರಿಂದ ಹೋಗಿದ್ರು, ಈಗ ವಾಪಸ್ ಬರ್ತಾ ಇದ್ದಾರೆ. 2 ದಿನದಲ್ಲಿ ಬೆಂಗಳೂರಿಗೆ ಅವರು ವಾಪಸ್ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಮತ್ತೆ ಪವರ್ ಸೆಂಟರ್ ಆಗತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸ ಅನ್ನುವಂಥ ಪ್ರಶ್ನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿದ್ದಾಗ ಅವರನ್ನ ಬಹಳ ಜನ ನಾಯಕರು ಹೋಗಿ ಭೇಟಿಯಾಡಿದ್ರು, ತಮ್ಮ ತಮ್ಮ ನಿಲುವುಗಳನ್ನು ತಿಳಿಸಿದ್ರು. ಅದಾದ ನಂತರ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ರು. ಆ ಮಾತು ಒಂಥರ ಅಸಹಾಯಕತೆಯನ್ನು ಪ್ರತಿಬಿಂಬಿಸ್ತಾ ಇತ್ತು. ಹೇಗಿತ್ತು ಅಂತಂದ್ರೆ, ನನ್ನ ಕೈಯಲ್ಲಿ ಇದಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಎಐಸಿಸಿ ಅಧ್ಯಕ್ಷರು ಮಾತನಾಡಿದ್ರು. ಒಂಥರ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂಗೆ, ನಾನು ಹೈಕಮಾಂಡ್ ತರ ಕಾಣಿಸ್ತೀನಿ, ಆದ್ರೆ ನಾನು ಹೈಕಮಾಂಡ್ ಅಲ್ಲ ಅನ್ನೋ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿತ್ತು. ಅದಾದ ನಂತರ ದೆಹಲಿಗೆ ಹೋದರು. ಇವತ್ತು ದೆಹಲಿಯಲ್ಲಿ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಈ ಮಧ್ಯೆ ರಾಜಧಾನಿ ಬೆಂಗಳೂರಲ್ಲಿ ಒಂದಿಷ್ಟು ಚಟುವಟಿಕೆಗಳಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನನ್ನ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. BK ಹರಿಪ್ರಸಾದ್ ಅವರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ. ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಎದ್ದು ಕಾಣೋ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂಥ ಅಧಿಕಾರದ ಹಗ್ಗ ಜಗ್ಗಾಟ ಏನಿದೆ, ಈ ವಿಚಾರದಲ್ಲಿ ಮಾಹಿತಿ ಸಂಗ್ರಹಿಸೋ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹರಿಯಾಣದಿಂದಲೇ ಕರ್ನಾಟಕದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಇವತ್ತು ಸಂಜೆ ಹರಿಯಾಣದಿಂದ ದೆಹಲಿಗೆ ಅವರು ಹಿಂದಿರುಗೋದಕ್ಕಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿ KC ವೇಣುಗೋಪಾಲ್ ಜೊತೆ ಅವರು ಚರ್ಚೆ ಮಾಡೋದಕ್ಕಿದ್ದಾರೆ. ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ವರದಿಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ. ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ಸ್ಟೇಟ್ ಇನ್ಚಾರ್ಜ್, ಅವರು ಈಗಾಗಲೇ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹರಿಯಾಣದಲ್ಲಿದ್ದುಕೊಂಡೇ ಕರ್ನಾಟಕದಲ್ಲಿ ಏನಾಗ್ತಿದೆ, ಯಾರ್ಯಾರ ನಿಲುವುಗಳು ಏನೇನಿದೆ, ಏನ್ ನಿರ್ಧಾರ ತೆಗೆದುಕೊಂಡ್ರೆ ಏನಾಗಬಹುದು, ಅದರ ಆಫ್ಟರ್ ಎಫೆಕ್ಟ್, ಅದರ ಪರಿಣಾಮಗಳು ಏನಾಗಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ರಣದೀಪ್ ಸುರ್ಜೇವಾಲಾ ಸಂಗ್ರಹಿಸಿದ್ದಾರೆ ಅನ್ನೋ ಡೀಟೇಲ್ ಇದೆ. ಇನ್ನು ಅಧಿಕಾರದ ಆಟದಲ್ಲಿ DK ಶಿವಕುಮಾರ್ ಹೊಸ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಒಂದೆಡೆ ತಮ್ಮ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ, ಮತ್ತೊಂದೆಡೆ CM ಬಣದ ನಾಯಕರ ಜೊತೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಮೊನ್ನೆ KJ ಜಾರ್ಜ್ ಅವರನ್ನ ಭೇಟಿಯಾದರು, ನಿನ್ನೆ ಜಮೀರ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ಮಾತುಕತೆಯಾಗಿದೆ. DCM DK ಶಿವಕುಮಾರ್ ಅವರು ಉರುಳಿಸ್ತಾ ಇರುವಂತಹ ದಾಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ವತಃ ಜಮೀರ್ ಅವರಿಗೆ ಕರೆ ಮಾಡಿ ಭೇಟಿಗೆ ಆಹ್ವಾನ ಕೊಟ್ಟಿದ್ದು DCM DK ಶಿವಕುಮಾರ್ ಅನ್ನುವಂಥ ಮಾಹಿತಿ ಇದೆ. DCM ಆಹ್ವಾನದ ಬಗ್ಗೆ CM ಅವರನ್ನ ಭೇಟಿಯಾಗಿ ಜಮೀರ್ ಅವರು ತಿಳಿಸಿದ್ರು. ಸರ್, ನನ್ನನ್ನು ಕರೆದಿದ್ದಾರೆ, ಹಿಂಗೆ ಹೋಗಬಹುದಾ ಅಂತ ಜಮೀರ್ ಅಹ್ಮದ್ ಖಾನ್ ಕೇಳಿದ್ದಾರೆ. ಹೋಗಪ್ಪ, ನೀನು ಮಾತನಾಡ್ಕೊಂಡು ಬಾ ಅಂತ CM ಕಳಿಸ್ಕೊಟ್ಟಿದ್ದಾರೆ. ನಂತರ DK ಶಿವಕುಮಾರ್ ಅವ್ರ ಜೊತೆಗೆ ಮಾತುಕತೆ ಮಾಡಿ ಆ ಮಾತುಕತೆ ಏನಾಗಿದೆ ಅನ್ನೋದನ್ನ ಕೂಡ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. ಅಲ್ಲಿಗೆ ಜಮೀರ್ ಅಹ್ಮದ್ ಖಾನ್ ಹೋಗಿ ಭೇಟಿಯಾಗಿರೋದಲ್ಲ, DCM DK ಶಿವಕುಮಾರ್ ಅವರೇ ಜಮೀರ್ ಅಹ್ಮದ್ ಖಾನ್ ಅವರನ್ನು ಕರೆದಿರೋದು ತಮ್ಮ ಬಳಿಗೆ. ಬಟ್ ಅದಕ್ಕೂ ಮುಂಚೆ ಜಮೀರ್ ಅಹ್ಮದ್ ಖಾನ್ CM ಅನ್ನು ಭೇಟಿ ಆಗ್ತಾರೆ, ಹೋಗಿ ಪರ್ಮಿಷನ್ ಕೇಳ್ತಾರೆ. ಹೋಗ್ಲಾ ಸರ್ ನಾನು ಅಂತ, ಹೋಗು ಅಂತ ಹೇಳಿದ ನಂತರ ಜಮೀರ್ ಅಹ್ಮದ್ ಖಾನ್ DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ,
ನಿನ್ನೆ ಒಂಥರ ಅಚ್ಚರಿ ಅನ್ನೋ ರೀತಿಯಲ್ಲಿತ್ತು. ಜಮೀರ್ ಅಹಮದ್ ಖಾನ್ ಮತ್ತು DK ಶಿವಕುಮಾರ್ ಅವರು ಭೇಟಿಯಾಗಿದ್ದು. ಭೇಟಿಗೆ ಕಾರಣ ಆಗಿದ್ದೇನು, ಭೇಟಿಯ ವೇಳೆ ಏನೇನು ಮಾತುಕತೆಗಳಾಗಿದೆ? ರಕ್ಷಕ್, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಸರ್ಕಸ್ ಮುಂದುವರೆದಿದೆ. ಎರಡೂ ಬಣದಲ್ಲಿರ್ತಕ್ಕಂಥ ನಾಯಕರುಗಳು ತಮ್ಮದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಮುಂದುವರಿಸಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿರೋ ವಿಚಾರ ಅಂತಂದರೆ CM DK ಶಿವಕುಮಾರ್ ಅವರು ತಮ್ಮ ಬಲವನ್ನು ವೃದ್ಧಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಇನ್ನೂ ಕೂಡ ಮುಂದುವರಿಸಿದ್ದಾರೆ. ಒಂದು ಕಡೆ ಒಕ್ಕಲಿಗ ಶಾಸಕರು ಸೇರಿದ ಹಾಗೆ ಬೇರೆ ಬೇರೆ ಭಾಗದ ಯುವ ಶಾಸಕರನ್ನು ಒಳಗೊಂಡಂತೆ ತಮ್ಮ ಬಲವನ್ನು ವೃದ್ಧಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರುವಂಥ DK ಶಿವಕುಮಾರ್ ಅವರು CM ಬಣದಲ್ಲಿರ್ತಕ್ಕಂಥ ನಾಯಕರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. CM ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರನ್ನ ಈಗಾಗಲೇ ಭೇಟಿ ಮಾಡುವಂಥ ಏನು ಪ್ರಕ್ರಿಯೆಯನ್ನು ಮುಂದುವರಿಸಿರ್ತಕ್ಕಂಥ DK ಶಿವಕುಮಾರ್ ಅವರು ಈಗಾಗಲೇ ಜಾರ್ಜ್ ಮತ್ತು ಜಮೀರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ KJ ಜಾರ್ಜ್ ಅವರನ್ನ ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ತಮಗೆ ನಾಯಕತ್ವ ಸಿಗೋ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರ್ತಕ್ಕಂಥದ್ದು ಮತ್ತು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂದರೆ ನಾಯಕತ್ವಕ್ಕೆ ಸಂಬಂಧಪಟ್ಟಾಗೆ ತಮ್ಮ ನಿಲುವು ಏನಿದೆ, ತಮ್ಮ ಒಟ್ಟಾರೆ ಹಕ್ಕೊತ್ತಾಯ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಜಾರ್ಜ್ ಮೂಲಕ ಸಿದ್ದರಾಮಯ್ಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ KJ ಜಾರ್ಜ್ ಅವರು ಸಿದ್ದರಾಮಯ್ಯರಿಗೆ ಅತ್ಯಂತ ಪರಮಾಪ್ತರಾಗಿರ್ತಕ್ಕಂಥವ್ರು. ಬಹಳ ಆಶ್ಚರ್ಯ ಅಂತಂದರೆ DK ಶಿವಕುಮಾರ್ ಅವರೇ KJ ಜಾರ್ಜ್ ಅವರ ಮನೆಗೆ ಹೋಗಿ ಮಾತುಕತೆ ಮಾಡಿರ್ತಕ್ಕಂಥದ್ದು. ಇದು ಒಂದು ಭಾಗ. ಆದರೆ ಮುಂದುವರೆದ ಭಾಗ ಅಂತಂದರೆ CM ಅವರಿಗೆ ಮತ್ತೊಬ್ಬ ಆಪ್ತ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ಕರೆಸ್ಕೊಂಡು ಮಾತಾಡಿರ್ತಕ್ಕಂಥದ್ದು. ನಿನ್ನೆ 4 ಗಂಟೆ ಸುಮಾರಿಗೆ ಜಮೀರ್ ಅಹಮದ್ ಅವರಿಗೆ ಕರೆ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮೊಂದಿಗೆ ಮಾತುಕತೆಗೆ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ದರು. DK ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಪರಿಗಣಿಸಿದಂಥ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳಿಗೆ ವಿಚಾರವನ್ನು ತಿಳಿಸ್ತಾರೆ. ಶಕ್ತಿ ಭವನದಲ್ಲಿ ಏನು ಫೈಲ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಂಥ, ಮೀಟಿಂಗ್ ಮಾಡ್ತಾ ಇದ್ದಂಥ, ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಜಮೀರ್ ಅಹಮದ್ ಅವರು ಈ ಸಂಬಂಧ ಅಂದರೆ DK ಶಿವಕುಮಾರ್ ತಮಗೆ ಮಾತುಕತೆ ಕರೆದಿದ್ದಾರೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಮತ್ತು ನಾನು ಈ ಮೀಟಿಂಗ್ ಹೋಗ್ಬೋದು ಅಂತ ಕೇಳಿದ ಅನುಮತಿಯನ್ನು ಕೂಡ ಕೇಳಿದರು. ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಟ್ಟ ನಂತರದಲ್ಲಿ ಜಮೀರ್ ಅಹಮದ್ ಅವರು ನೇರವಾಗಿ DK ಶಿವಕುಮಾರ್ ಭೇಟಿ ಮಾಡ್ತಾರೆ. DK ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಮಾತುಕತೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನಾಯಕತ್ವ ಸಂಬಂಧಪಟ್ಟ ಹಾಗೆ KJ ಜಾರ್ಜ್ ಬಳಿ ಯಾವ ರೀತಿಯಾಗಿರ್ತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ಅದೇ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ತಮಗೆ ನಾಯಕತ್ವ ಬಿಟ್ಟುಕೊಡಬೇಕು ಮತ್ತು ಈ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ ಅಂತಕ್ಕಂಥದ್ದು ಮತ್ತು ತಮ್ಮ ನಾಯಕತ್ವ ಸಂಬಂಧಪಟ್ಟಾಗೆ ತಮ್ಮ ಒಟ್ಟಾರೆ ಒಲವು ನಿಲುವುಗಳೇನಿದೆ ಮತ್ತು ಮುಂದಿನ ಹೋರಾಟಗಳು ಹೇಗಿದೆ ಎಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಕೊಡ್ತಕ್ಕಂಥ ಪ್ರಯತ್ನವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಆ ಎಲ್ಲ ಮಾತುಕತೆ ವಿವರವನ್ನು ಪುನಃ ಮುಖ್ಯಮಂತ್ರಿಗಳ ಭೇಟಿ ಮಾಡಿದಂಥ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಮತ್ತು ಈ ಮಾತುಕತೆ ಸಂದರ್ಭದಲ್ಲಿ ಅವರ ಒಟ್ಟಾರೆ ಅಭಿಪ್ರಾಯಗಳೇನಿತ್ತು ಅವೆಲ್ಲವನ್ನೂ ಕೂಡ ತಿಳಿಸಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಏನು ಅನುಮತಿ ಪಡ್ಕೊಂಡು ಹೋಗಿದ್ರು ಮಾತುಕತೆ ಮಾಡಿ ವಾಪಸ್ ಬಂದು ಮುಖ್ಯಮಂತ್ರಿ ತಿಳಿಸಿ ಹೊರಟು ಹೋಗಿದ್ದಾರೆ. ಅಂದರೆ ಅಲ್ಲಿಗೆ ಭಾಳ ಸ್ಪಷ್ಟ ಆಗ್ತಕ್ಕಂಥದ್ದು ತಮ್ಮ ಶಾಸಕರ ಬಲವನ್ನು ವೃದ್ಧಿಸಿಕೊಳ್ಳುವ ಜೊತೆಗೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆಪ್ತರ ಮೂಲಕ ಇದನ್ನು ಕಾರ್ಯಗತಗೊಳಿಸ್ತಾ ಇರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸತಾಯ ಗತಾಯ ನಾಯಕತ್ವವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಹಾಗಾಗಿ ಇದು ಕೇವಲ ಇವಷ್ಟಿಗೆ ಮುಗಿಯೋದಿಲ್ಲ, ಬದಲಾಗಿ ಸಚಿವ ಮಹದೇವಪ್ಪ ಅವರನ್ನು ಕೂಡ ಇವತ್ತು ಕರೆದು ಮಾತಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಯಾಕೆಂತಂದರೆ ನಿನ್ನೆ ಕನಕಪುರದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು, ನಾನು ಮಹದೇವಪ್ಪ ಸೇರಿದಾಗೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಆ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನೀವು ಕೇವಲ ಮುಖ್ಯಮಂತ್ರಿಗಳಷ್ಟೇ ಪರಮಾಪ್ತರಲ್ಲ, ಬದಲಾಗಿ ನಿಮ್ಮ ಪರವಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ DK ಶಿವಕುಮಾರ್ ನೀಡಿದ್ದಾರೆ. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸಚಿವರನ್ನ ಭೇಟಿ ಮಾಡ್ತಕ್ಕಂಥ ಅವರು ಕರೆದು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. DK ಶಿವಕುಮಾರ್ ಈಗಲೇ ಇವತ್ತು ನಾಳೆ ಬೆಳಗ್ಗೆಯೊಳಗೆ ಎಲ್ಲವೂ ಕೂಡ ಆಗತ್ತೆ ಅಂತಕ್ಕಂಥ ಯಾವುದೇ ರೀತಿಯ ಅಭಿಪ್ರಾಯದಲ್ಲಿ ಇಲ್ಲ. ಬದಲಾಗಿ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯೊಂದಿಗೆ ನಾಯಕತ್ವವನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೊನೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು, KJ ಜಾರ್ಜ್ ಅವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು, ಇವತ್ತು ಮುಖ್ಯಮಂತ್ರಿ ಪಾಳ್ಯದ ಕೆಲ ಸಚಿವರನ್ನು ಭೇಟಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ರೆ ಅವರು ಹಂತ ಹಂತವಾಗಿ ನಾಯಕತ್ವವನ್ನು ಪಡ್ಕೊಳ್ಳೋ ಸಂಬಂಧಪಟ್ಟಾಗೆ ಎಲ್ಲ ರೀತಿಯಾಗಿ ಆಗಿರ್ತಕ್ಕಂಥ ಒಂದು ಪ್ಲಾನ್ ಆಫ್ ಆಕ್ಷನ್ಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.